ನಾವು ಇಮೇಲ್ ಅನ್ನೋಕ್ಕೆ ಶುರು ಮಾಡಿದ್ವಿ. ಟೈಮ್ ಎಷ್ಟ್ರಿ ಅಂತ ಕೇಳ್ತಾನೆ ಹೊರತು ಸಮಯ ಎಷ್ಟು ಅಂತ ಯಾರು ಕೇಳೋದಿಲ್ಲ. ಈ ಕಂಪ್ಯೂಟರ್ ಅಂದ್ರೆ ಅಲ್ಲಿ ಜನಕ್ಕೆ ಅರ್ಥವೇ ಆಗೋದಿಲ್ಲ. ಲ್ಯಾಪ್ಟಾಪ್ ಅಂತಂದ್ರೆ ಏನು ಅಂತ ತಿರ್ಗಾ ಹಂಗೆ ಉಬ್ಬೇರಿಸ್ತಾರ ಅವರು. ನೀವು ಅಲ್ಲೋಗಿ ನೀರು ವಾಟರ್ ಅಂತ ಹೇಳಿದ್ರೆ ಅವ್ನಿಗೆ ಅರ್ಥವೇ ಆಗಲ್ಲ ಯಾರಿಗೂ. ಎಲ್ಲರೂ ಬಾಲು ಅಂತೀವಿ, ಬ್ಯಾಟು ಅಂತ, ಆಮೇಲೆ ದಾಂಡಿಗ ಅಂತ. ATM ಹೋಗಿ ಎಷ್ಟು ಜನ ಕನ್ನಡ ಬಳಸ್ತೀರಿ ನೀವು ಕನ್ನಡ ಕಾಮೆಂಟ್ರಿ ಎಷ್ಟು ಜನ ಕೇಳ್ತೀರಿ? ಕೇಳಕ್ ಹೋಯ್ತು ಅಂದ್ರೆ ತಲೆ ಕೆಟ್ಟು ಹೋಗ್ತಿ, ಏನೇನೋ ಪದಗಳು ಹೇಳ್ತಾರೆ, ಏನೋ ಮಾಡಕ್ ಹೋಗಿ. ಸರ್, ಪ್ರಮುಖವಾಗಿ ಬೇರೆ ಭಾಷೆಯಿಂದ ವಸ್ತುಗಳು ಬಂದಾಗ ನಮ್ಮಲ್ಲಿ ಆ ಭಾಷೆಗಳು ಅಲ್ಲಿ ಬೇರೆ ದೇಶದಲ್ಲಿ ಏನ್ ಕರಿತಿರ್ತಾರೆ ಅದೇ ಹೆಸರಿನಿಂದ ನಮ್ಮ ದೇಶದೊಳಗಡೆ ಬರುತ್ತೆ, ನಮ್ಮ ಭಾಷೆ ಒಳಗಡೆ ಬರುತ್ತೆ. ಅದು ಭಾಷಾಂತರ ಆಗೋದೇ ಇಲ್ಲ. ಆದ್ರೆ ಆರಂಭದ ದಿನಗಳಲ್ಲಿ ಅಂದ್ರೆ ಆಧುನಿಕ ಕನ್ನಡ ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ನಾವೆಲ್ಲಿ ಬಂದಾಗ ನಾವು ಕಾದಂಬರಿ ಅಂತ ಮಾಡ್ಕೊಂಡ್ವಿ. ಬೇರೆ ಬೇರೆ ಪ್ರಕಾರಗಳಿಗೆ ಬೇರೆ ಬೇರೆ ಹೆಸರುಗಳನ್ನ ಇಟ್ವಿ. ಅದು ಹೆಚ್ಚು ಕಡಿಮೆ ನಾವು ಟೆರರಿಸಂ ಬಂದಾಗ ಭಯೋತ್ಪಾದನೆ ಅನ್ನೋ ಪದವನ್ನ ಪರ್ಯಾಯವಾಗಿ ತಂದ್ವಿ. ಲಿಟ್ರೇಚರ್ಗೆ ಸಾಹಿತ್ಯ ಅನ್ನೋ ಪದವನ್ನ ಬಳಕೆ ಮಾಡ್ಕೊಂಡ್ವಿ. ಅದು ಅನುವಾದ ಅಲ್ಲ, ಆದ್ರೆ ಪರ್ಯಾಯ ಪದಗಳನ್ನ ಬಳಸ್ಕೊಂಡ್ವಿ. ಆದ್ರೆ ಅದನ್ನ ಆನಂತರ ಬಂದ ಬೇರೆ ಬೇರೆ ದೇಶಗಳಿಂದ ಪದಾರ್ಥಗಳು ಬಂದಾಗ ನಾವು ಅನುವಾದ ಮಾಡಲೇ ಇಲ್ಲ, ಹಾಗೆ ತಗೊಂಡ್ವಿ. ಕೆಲವು ಅನುವಾದ ಸಾಧ್ಯವಾಗಲಿಲ್ಲ, ಕೆಲವು ಅನುವಾದ ಮಾಡಲೇ ಇಲ್ಲ, ನಾವೇ ಉದ್ದೇಶಪೂರ್ವಕವಾಗಿ ಬಿಟ್ಟಿವಿ. ಬೇರೆ ಬೇರೆ ದೇಶಗಳಲ್ಲಿ ನೀವು ನೋಡಿದ ಬೇರೆ ಬೇರೆ ದೇಶಗಳಲ್ಲಿ ಈ ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ಇದು ಇವತ್ತಿನ ದಿನದಲ್ಲಿ ಅತ್ಯಂತ ಪ್ರಮುಖವಾದದ್ದು, ನಾವು ತಿಳ್ಕೊಳ್ಳೇಬೇಕಾದಂಥದ್ದು. ಯಾಕೆ ಅಂತಂದ್ರೆ ನೋಡಿ, 2000 ಇಸ್ವಿ ತನಕ ಭಾರತ ಇವತ್ತಿನ ಮಟ್ಟದಲ್ಲಿ ವೇಗವಾಗಿ ಬೆಳವಣಿಗೆ ಕಾಣ್ತಾ ಇರಲಿಲ್ಲ. ಹಾಗಾಗಿ ನೀವು ಹೇಳಿದ ಹಾಗೆ ಒಂದು ಪದಾರ್ಥ ಇರ್ಬೋದು ಅಥವಾ ಸೇವೆ ಇರ್ಬೋದು, ಅದು ಭಾರತದೊಳಗೆ ನುಸುಳಕ್ಕೆ ಮುಂಚೆ ನಮ್ಮತನನ ಪಡ್ಕೊತಾ ಇತ್ತು. ನಾವು ಅದಕ್ಕೆ ಒಂದು ನಮ್ಮ ಹೆಸರುಗಳನ್ನ ಕೊಟ್ಬಿಡ್ತಾ ಇದ್ವಿ. 2002ರಿಂದ ಈಚೆಗೆ ಏನಾಯ್ತು ಅಂತಂದ್ರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ ಅಂತ ಏನಿದೆ ಅದು ಲಾಗು ಆಯಿತು. ಲಾಗು ಆದ ನಂತರ ಏನಾಯಿತು, ಅತ್ಯಂತ ವೇಗವಾಗಿ ಬೇರೆ ದೇಶದ ಉತ್ಪನ್ನಗಳು ನಮ್ಮ ದೇಶಕ್ಕೆ ಬರೋಕ್ಕೆ ಶುರುವಾಗೋಯ್ತು. ಹಾಗೆ ಶುರುವಾದಾಗ ಏನಾಯಿತು, ಇದಕ್ಕೆ ಮೊದಲೇ ಒಂದು ಕಮಿಟಿ ಅಂತ ಇರಬೇಕಿತ್ತು. ಅಂದರೆ ಯಾವುದೋ ಒಂದು ಪದಾರ್ಥ ಒಳಗಡೆ ಬರುವಾಗ ಅದು ಮುಕ್ಕಾಲ್ಪಾಲು ಇಂಗ್ಲೀಷ್ ಹೆಸರು ಅಥವಾ ಅದು ತನ್ನ ಮೂಲ ದೇಶ ಯಾವುದಿರುತ್ತೆ ಅದರಲ್ಲಿ ಅದಕ್ಕೆ ಯಾವ ಹೆಸರಿಟ್ಟಿರ್ತಾರೆ ಆ ಹೆಸರನ್ನ ಹೊತ್ಕೊಂಡು ನಮ್ಮ ದೇಶದೊಳಗಡೆ ಪ್ರವೇಶ ಪಡ್ಕೋತು. ನಾವೇನು ಮಾಡ್ತೀವಿ, ಅದಕ್ಕೆ ಬೇರೆ ಹೆಸರಿಡೋ ಗೋಜಿಗೆ ಹೋಗದೆ ಅದನ್ನು ಹಾಗಾಗೆ ಬಿಟ್ಬಿಟ್ವಿ. ಹಾಗಾಗಿ ಇವತ್ತು ಉದಾಹರಣೆಗೆ ಇದು 2000 ಹಿಂದಿನಿಂದನೂ ನಡ್ಕೊಂಡು ಬಂದಿರೋವಂಥದ್ದು. ನಾವು ಇಮೇಲ್ ಅನ್ನೋಕ್ಕೆ ಶುರು ಮಾಡಿದ್ವಿ ಅಲ್ವಾ. ಆ ನಂತರದ ದಿನಗಳಲ್ಲಿ ನಾವು ಅದಕ್ಕೆ ಮಿಂಚಂಚೆ ಅಂತ ಒಂದು ಹೆಸರನ್ನ ಟಂಕಿಸಿದ್ವಿ. ಆದರೆ ಅದು ಜನಮಾನಸದಲ್ಲಿ ಬೇರೂರಲ್ಲ. ಯಾಕೆ ಬೇರೂರಲ್ಲ ಅಂದರೆ, ನನ್ಗೆ ಇಮೇಲ್ ಮಾಡ್ಬಿಡೋ. ಈಗ ಒಬ್ಬ ಜನಸಾಮಾನ್ಯ ಏನು ಮಾಡ್ತಾನೆ, ಟೈಮ್ ಎಷ್ಟ್ರಿ ಅಂತ ಕೇಳ್ತಾನೆ ಹೊರತು ವೇಳೆ ಎಷ್ಟು ಅಂತ, ಸಮಯ ಎಷ್ಟು ಅಂತ ಯಾರು ಕೇಳೋದಿಲ್ಲ. ಈಗ ಟೈಮ್ ಅನ್ನೋ ಪದ ಕನ್ನಡೀಕರಣ ಆಗೋಗಿದೆ. ಟೈಮ್ ಅನ್ನೋದು ಕನ್ನಡ ಪದವೇ ಆಗೋಗಿದೆ ಅಲ್ವಾ. ಹಾಗೆ ಈ ಮಿಂಚಂಚೆ ಅನ್ನೋದನ್ನ ನೀವು ಆನಂತರ ದಿನಗಳಲ್ಲಿ ತಂದ್ರಿ. ಇಮೇಲ್ ಮಾಡು ಅಂತ ಜನಸಾಮಾನ್ಯ ತನ್ನ ದಿನನಿತ್ಯದ ಬಳಕೆಯಲ್ಲಿ ಮಾತುಗಳಲ್ಲಿ ಅದನ್ನ ಬಳಸಕ್ಕೆ ಶುರು ಮಾಡಿದಾಗ ಜನಮಾನಸದಲ್ಲಿ ಅದು ಆಳವಾಗಿ ಬೇರೂರು ಬಿಡುತ್ತೆ. ಅದು ಬೇರೂರಿದ ನಂತರ ನೀವು ಅದಕ್ಕೊಂದು ಹೊಸ ಪದ ಸೃಷ್ಟಿಸಿದ್ರೆ ಅದನ್ನ ಜನ ತಗೊಳ್ಳೋದಿಲ್ಲ. ಇದೇ ರೀತಿ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ಬೋದು. ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು. ನೀವು ಹೀಗೆ ನೋಡ್ತಾ ಬನ್ನಿ. ನೀವು ನೋಡ್ತಾ ಬಂದರೆ ಎಲ್ಲವೂ ಅಷ್ಟೇ. ಮೂಲ ಅದು ಎಲ್ಲಿಂದ ಬಂತು ಆ ಹೆಸರುಗಳನ್ನೇ, ಇಂಗ್ಲೀಷ್ ಹೆಸರುಗಳನ್ನೇ ಹೊತ್ಕೊಂಡು ಇಲ್ಲಿ ಬಂತು. ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ವಿ ಅಲ್ವಾ. ಈಗ ನೀವು ಕೇಳಿದ್ರಿ, ಇದು ನಮ್ಮ ದೇಶದ ಕತೆ, ನಮಗೆ ಗೊತ್ತಿರೋ ಕತೆ. ಈಗ ಹೊರದೇಶಗಳಲ್ಲಿ ಏನಾಗುತ್ತೆ, ಹೆಚ್ಚಿನ ಭಾಗ, ನಾನು ಇಲ್ಲಿ ತನಕ ಭಗವಂತನ ದಯದಿಂದ 68 ದೇಶಗಳಾಯಿತು. ಯುರೋಪಿನ ಬಹುಭಾಗಗಳಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೆ ಅಂತ ಒಂದು ಕಮಿಟಿ ಇರುತ್ತೆ. ಯಾವುದೇ ಒಂದು ಪದಾರ್ಥ ಅಥವಾ ಉತ್ಪನ್ನ ಅಥವಾ ಸೇವೆ ಅದು ಆ ದೇಶದೊಳಗೆ ಎಂಟ್ರಿ ಪಡ್ಕೊಳ್ಳೋಕೆ ಮುಂಚೆ, ಪ್ರವೇಶ ಆಗೋದಕ್ಕೆ ಮುಂಚೆ ಆ ಕಮಿಟಿ ಅಲ್ಲಿ ಕೂತು ಅದಕ್ಕೆ ಒಂದು ಹೆಸರನ್ನ, ತಮ್ಮ ಭಾಷೆಯ ಹೆಸರನ್ನ ಅದಕ್ಕೆ ಕೊಡ್ತಾರೆ. ಅಂದರೆ ಮರುನಾಮಕರಣ, ಹೊಸ ನಾಮಕರಣ ಮಾಡಿ ಅದನ್ನು ಜನರಿಗೆ ಬಿಡ್ತಾರೆ. ಜನರಿಗೆ ಅದು ಇಂಟ್ರೊಡ್ಯೂಸ್ ಆಗದೆ ಅವರ ಭಾಷೆಯ ಹೆಸರಿನ ಮೂಲಕ. ಹಾಗಾಗಿ ಅದೇ ಅವ್ರ ಜನರಲ್ಲಿ ಉಳ್ಕೊಳ್ತದೆ. ಯಾವ ದೇಶದಲ್ಲಿ ಎಲ್ಲ ದೇಶದಲ್ಲೂ, ಯುರೋಪಿನ ಎಲ್ಲ ದೇಶಗಳಲ್ಲೂ. ಉದಾಹರಣೆಗೆ ನಾನು ಸ್ಪೇನಲ್ಲಿ 20 ವರ್ಷ ಇದ್ದಿದ್ರಿಂದ ಅಲ್ಲಿ ಒಂದಷ್ಟು ಉದಾಹರಣೆಗಳನ್ನ ಹೇಳ್ತೀನಿ. ನೀವು ಅಲ್ಲೇನ ಹೋಗಿ ಕಂಪ್ಯೂಟರ್ ಅಂತ ಹೇಳಿದ್ರೆ ಅವರು ಎಲ್ಕೆ ಅಂತಾರೆ. ಎಲ್ಕೆ ಅಂದರೆ ವಾಟ್ ಅನ್ನೋ ಥರದಲ್ಲಿ ಇಂಗ್ಲೀಷಲ್ಲಿ ವಾಟ್ ಅಂತ ಒಂದು ಎಕ್ಸ್ಕ್ಲಾಮೇಟರಿ ಕೊಡ್ತೀವಲ್ಲ, ಏನಪ್ಪ ವಿಚಿತ್ರವಾಗಿ ಏನೋ ಕೇಳ್ತಿದ್ದಾನೆ ಹಾಗೆ. ಕಂಪ್ಯೂಟರ್ ಅಂದರೆ ಅಲ್ಲಿ ಜನಕ್ಕೆ ಅರ್ಥವೇ ಆಗೋದಿಲ್ಲ. ಆ ಕಂಪ್ಯೂಟರ್ಗೆ ಸ್ಪ್ಯಾನಿಷಲ್ಲಿ 6 ದಿನದೋರು ಅಂತ ಹೇಳ್ತಾರೆ. ಲ್ಯಾಪ್ಟಾಪ್ ಅಂತಂದರೆ ಏನು ಅಂತ ತಿರ್ಗಿ ಹಂಗೆ ಉಬ್ಬೇರಿಸ್ತಾರೆ ಅವರು. ಅದಕ್ಕೆ ಪೋರ್ತಾತಿಲ್ ಅಂತ ಹೇಳ್ತಾರೆ. ನೀವು ಅಲ್ಲೋಗಿ ನೀರು ವಾಟರ್ ಅಂತ ಹೇಳಿದ್ರೆ ಅವ್ನಿಗೆ ಅರ್ಥವೇ ಆಗಲ್ಲ ಯಾರಿಗೂ. ಆಗ್ವಾ ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಪರ್ಯಾಯ ಪದಗಳನ್ನ ಅಲ್ಲಾಗಲೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸಮಿತಿ ರಚನೆ ಮಾಡೋರು ಯಾರು? ಅದ್ರಲ್ಲಿ ಯಾರು? ಸರ್ಕಾರವೇ ರಚನೆ ಮಾಡ್ತದೆ ಇಂಥವನ್ನೆಲ್ಲ. ಸರ್ಕಾರ ರಚನೆ ಮಾಡುತ್ತೆ. ಆಯಾ ದೇಶದ ಉತ್ತಮ ಬರಹಗಾರರು ಎಲ್ಲ ಆಲ್ ವಾಕ್ಸ್ ಆಫ್ ಲೈಫ್, ಬರೀ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳೇ ಇರಬೇಕು ಅಂತಿಲ್ಲ.
ಕ್ರೀಡೆಗೆ ಸಂಬಂಧಪಟ್ಟವರೊಬ್ರು ಬಂದಿರ್ತಾರೆ. ಯಾಕೆಂದ್ರೆ ಎಷ್ಟೋ ಕ್ರೀಡೆಗೆ ಸಂಬಂಧಪಟ್ಟ ವಸ್ತುಗಳು ನಮಗಿರ್ಬೋದು. ನಾವು ಅದನ್ನ ಚೆಂಡು ಅನ್ನೋದು ಬಿಟ್ಟೇ ಬಿಟ್ವಿ. ಎಲ್ಲರೂ ಬಾಲು ಅಂತೀವಿ, ಬ್ಯಾಟು ಅಂತ. ಆಮೇಲೆ ದಾಂಡಿಗ ಅಂತಾರೆ ಬ್ಯಾಟ್ಸ್ಮನ್ಗೆ. ನೀವು ದಾಂಡಿಗ ಅನ್ನೋ ಪದ ನಮ್ಮ ಜನ ಮಾನಸದಲ್ಲಿ ಉಳ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಬ್ಯಾಟ್ಸ್ಮನ್ ಅಂತ ಹೇಳಿ ಹೇಳಿ ಆಮೇಲೆ ನೀವು ಕನ್ನಡ ಕಾಮೆಂಟ್ರಿ ಎಷ್ಟು ಜನ ಕೇಳ್ತೀರಿ? ಕೇಳಕ್ ಹೋಯ್ತು ಅಂದ್ರೆ ತಲೆ ಕೆಟ್ಟು ಹೋಯ್ತು. ಏನೇನೋ ಪದಗಳು ಹೇಳ್ತಾರೆ, ಏನೋ ಮಾಡಕ್ ಹೋಗ್ತಾರೆ. ಅದನ್ನ ಈಗ ಆಮೇಲೆ ಇನ್ನೊಂದು ಅತ್ಯಂತ ಮುಖ್ಯವಾದ್ದು, ನೀವು ATMಗೆ ಹೋಗಿ ಎಷ್ಟು ಜನ ಕನ್ನಡ ಬಳಸ್ತೀರಿ ನೀವು? ಆಗಲ್ಲ. ಯಾಕೆಂದ್ರೆ ನಮ್ಮನ್ನ ಮೊದಲಿಂದನೂ ಹಾಗೆ ಮಾಡಿದರೆ. ಇವತ್ತಿಗೂ ಅಷ್ಟೇ ಹೊಸ ಉತ್ಪನ್ನಗಳು ಯಾವ್ದಾರ ಬರಕ್ ಮುಂಚೆ ಮಾಡಬೇಕು ಅಂದ್ರೆ ಅದಕ್ಕೆ ಕನ್ನಡದ ಹೆಸರಿಟ್ಟು ಕನ್ನಡದ ನಾಮಕರಣ ಮಾಡಿ ಬಿಟ್ಟಾಗ ಮಾತ್ರ ಅದಾಗ್ತದೆ.